ಬೈ ಚಾನ್ಸ್ ನಮ್ಮ ಟೈಮ್ ಸರಿ ಇಲ್ಲ ಅಂದ್ರೆ ದೋಣಿ ಅಥವಾ ಬೋಟ್ ಮುಡಿಸ್ ಮುಂದೆ ಏನಾಗುತ್ತೆ ಪರಿಸ್ಥಿತಿ, ಆ ಟೈಮಲ್ಲಿ ಹಾಕೊಂಡು ಹೋಗೋಕ್ಕಾಗತ್ತಾ? ಆಗಲ್ಲ. ಹಾಗಾಗಿ ಏನ್ ಮಾಡ್ಬೇಕು, ಇದನ್ನ ನಾವು ಯಾವ ತರ ಹಾಕೋಬೇಕು, ಫಸ್ಟ್ ಲೈಫ್ ಸೇಫ್ ಇರಬೇಕಲ್ಲ ಯಾವಾಗಲೂ ಅದನ್ನ. ಇದು ಸೇಫ್ಟಿ ಅಂದ್ರೆ ನೀವು ಮನೆಯಲ್ಲಿ ಚಳಿಗಾಲದಲ್ಲಿ ಸ್ವೆಟರ್ ಕೊಟ್ಟಿರ್ತಿಲ್ಲ, ಸೇಮ್ ಅದೇ ತರ ಇರುತ್ತೆ. ಬಟ್ ಇದ್ರೊಳಗಡೆ ಬೆಂಡ್ ಇರುತ್ತೆ, ನೀರೊಳಗಡೆ ಬಿದ್ದಾಗ ಯಾವುದೇ ಕಾರಣಕ್ಕೂ ಮುಳುಗಿಸಲ್ಲ, ನೀರ್ ಮೇಲೆ ತೇಲಿಸುತ್ತೆ ಇದು. ಹಾಗಾಗಿ ಇದನ್ನ ಲೈಫ್ ಜಾಕೆಟ್ ಅನ್ನು ನಾವು ಸೇಫ್ಟಿಗೋಸ್ಕರ ಯೂಸ್ ಮಾಡ್ತೀವಿ. ಯಾವುದೇ ವ್ಯಕ್ತಿ ನೀರೊಳಗಡೆ ಮುಳುಗಬಾರದು. ಸೊಟ್ಟದ ಭಾಗ ಕೆಳಗೆ ನೀರಾಗಿ ಇರ್ತದೆ, ಮೇಲೆದೆಲ್ಲ ಮೇಲೆ ಇರ್ತದೆ, ಇದು ಮುಳುಗಂಗಿಲ್ಲ. ಕಬಕ್ ಕಬಕ್ ನೀರು ಕೆಳಗೆ ಇದು ಸೇಫ್. ಇದನ್ನ ಹಾಕೊಂಡು ನೀರೊಳಗಡೆ ಬೇಕಾದಂಗೆ ಹೋದ್ರು ಈ ವ್ಯಕ್ತಿ ಮುಳುಗೋದಿಲ್ಲ, ನೀರ್ ಮೇಲೆ ತೇಲ್ತಾನೆ. ಬಟ್ ಧೈರ್ಯ ಇರಬೇಕು. ಯಾವುದೇ ಕಾರಣಕ್ಕೂ ಮನುಷ್ಯ ಒಂದು ಭಯ ಅನ್ನೋದಿರುತ್ತೆ, ಅದನ್ನ ಬಿಡ್ಬೇಕು. ಸುಳ್ಳು ಅನಿಸ್ತೀರ ನೀವು, ನೀರೊಳಗಡೆ ಬಿದ್ದ ತಕ್ಷಣ ಮುಳುಗಿ ಬಿಡ್ತೀವಿ, ಸತ್ತೋಗಿ ಬಿಡ್ತೀವಿ ಅಂತ ಅಲ್ವಾ? ಆತರ ಭಯ ಪಡಬಾರ್ದು. ಇದು ಸೇಫ್, ಲೈಫ್ ಬಹಳ ಸೇಫ್ಟಿ ಇದು. ನೋಡಿ, ನಾವು ಯಾವ್ದಾದ್ರು ನೀರೊಳಗಡೆ ಹೋದಾಗ ಅಂದ್ರೆ ಕೆರೆ ಒಳಗಡೆ ಬಿದ್ದಾಗ, ನೆರೆ ಹೊಳೆ ಬಂದಾಗ, ಪ್ರವಾಹ ಬಂದಾಗ ಏನ್ ಮಾಡ್ತೀವಿ, ಫಸ್ಟ್ ಟೈಮ್ ಹಾಕೊಂಡಿರ್ತೀವಿ. ಯಾರು ಹಾಕೊಂಡಿರ್ತೀವಿ ಅಂದ್ರೆ ಮನುಷ್ಯ ಎಂತೆ ನುರಿತ ಈಜುಗಾರರು ಅವನಿಗೆ ಒಂದು ಆಯಾಸ ಅನ್ನೋದಿರುತ್ತೆ, ಸುತ್ತ ಅನ್ನೋದಿರುತ್ತೆ. ಅವನಿಗೆ ಸೇಫ್ ಬೇಕಾದ್ರೆ ಇದನ್ನ ಹಾಕೊಂಡ್ರೆ ನಾವು ಸೇಫ್ ಇರ್ತೀವಿ. ನಾವು ಎಷ್ಟೇ ಕೆಲಸ ಮಾಡ್ಬೇಕಾದ್ರೂ ಇದನ್ನ ಹಾಕೊಂಡು ನಾವು ಸೇಫ್ ಇದ್ದಾಗ ಮಾತ್ರ ಮತ್ತೊಬ್ಬರು ರಕ್ಷಣೆ ಮಾಡಕ್ಕೆ ಸಾಧ್ಯ. ಹಾಗಾಗಿ ಇದೆಯಲ್ಲ, ಇದು ನೋಡಿದ್ರ, ಇದನ್ನ ಮತ್ತೊಬ್ಬ ವ್ಯಕ್ತಿ ನೀರೊಳಗೆ ಬಿದ್ದಂತ ವ್ಯಕ್ತಿಗಳನ್ನ ಇದನ್ನ ನಾವೇ ಮಾಡ್ತೀವಿ ಅವ್ರ ಕೈ ಕೊಡಕ. ನೋಡಿ, ನೀರೊಳಗಡೆ ಬಾವಿ ಬಿದ್ದಾಗ ಏನ್ ಮಾಡ್ತೀವಿ ಹೇಳಿ, ನೀರೊಳಗಡೆ ಬಿದ್ದಾಗ ಮನುಷ್ಯ ಭಯ ಇರುತ್ತೆ. ನಾವು ಯಾರು ರಕ್ಷಣೆ ಮಾಡಕ್ ಬರ್ತೀವಿ ಆ ವ್ಯಕ್ತಿಗಳನ್ನ ಜೋರಾಗಿ ತಪ್ಕೊಂಡ್ಬಿಡ್ತೀವಲ್ವಾ, ಅವಾಗ ಏನಾಗುತ್ತೆ ಹೇಳಿ, ನಾವು ಸತ್ತೋಗ್ಬಿಡ್ತೀವಿ. ಯಾಕಂದ್ರೆ ನಮ್ಗೆ ಸ್ವಿಮ್ಮಿಂಗ್ ಮಾಡಕ್ಕೆ ಚಾನ್ಸೇ ಕೊಡಲ್ಲ ಅವರು, ಅವ್ರಿಗೆ ಭಯ ಇರುತ್ತೆ, ಜೀವದ ಭಯ, ಅವ್ರು ಉಳಿಸ್ಬೇಕಂತೇಳಿ ನಾವು ಹೋಗ್ಬಿಡ್ತೀವಿ. ಹಾಗಾಗಿ ಏನ್ ಮಾಡೋದು, ಇದನ್ನ ನೀರೊಳಗಡೆ ಅವ್ರಿಗೆ ಕೊಟ್ರೆ ಇದನ್ನ ಯಾವ್ದಾದ್ರು ಒಂದು ಭಾಗ ಸಿಕ್ಕರೆ ಸಾಕು, ಅವ್ರು ಬದುಕ್ತಾರೆ. ನೀರೊಳಗಡೆ ಬುಡಕ್ಕೆ ಕರ್ಕೊಂಡ್ಬಿದ್ರೆ ಇವನು ತೇಲ್ತಾರೆ, ಮುಗಿಸಂಗಲ್ಲ. ಇದು ನೀರೊಳಗಡೆ ಸ್ಲೋಪ್ ಆಗಿದ್ದಾಗ ನೀರೊಳಗಡೆ ಯಾವ್ದಾದ್ರು ಒಂದ್ ಭಾಗದಲ್ಲಿ ಸಿಕ್ಕರೆ ಸಾಕಿದ್ದು ಇದು ತಿಳಿಸುತ್ತೆ ನೀರೊಳಗಡೆ. ಇದು ಲೈಫ್ ಬಾಯ್, ಇದು ಲೈಫ್ ಜಾಕೆಟ್, ಸರಿನಾ? ಇದು ನಾವು ಸುರಕ್ಷತೆಗೆ, ಇದು ಮತ್ತೊಬ್ಬರನ್ನ ಕರೆಕ್ಟ್ ಆಗಕ್ಕೆ ಬಹಳ ಹೆಲ್ಪ್ ಆಗುತ್ತೆ ಇದು, ಅಲ್ವಾ? ಓಕೆ, ಥ್ಯಾಂಕ್ ಯು.